ರೀಸೆಂಟ್ಲಿ ರಿಯಲ್ಮಿ ತನ್ನ ರಿಯಲ್ಮಿ 15 ಹಾಗೆ ರಿಯಲ್ಮಿ 15 ಪ್ರೋನ ಲಾಂಚ್ ಮಾಡಿತ್ತು. ಆದ್ರೆ ಈಗ ರಿಯಲ್ಮಿ 15T ಲಾಂಚ್ ಆಗ್ತಾ ಇದೆ. ಈ ಫೋನ್ ಕಾಂಪ್ಯಾಕ್ಟ್ ಸೈಜ್ ಫೋನ್ ಆಗಿದೆ. ಇದರ ಹೈಪ್ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಇದೆ. 7000 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. 60 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ತುಂಬಾ AI ಫೀಚರ್ಸ್ ಗಳು ಸಿಗುತ್ತೆ ಅಂತೆ. ರಿಯಲ್ಮಿ ಇಷ್ಟು ಹೈಪ್ ಮಾಡ್ತಾ ಇದೆ, ಆದ್ರೆ ಈ ಫೋನ್ ನಿಜಕ್ಕೂ ವರ್ತ್ ಇದೆಯಾ ಇಲ್ವಾ, ಈ ಕಾಂಪ್ಯಾಕ್ಟ್ ಫೋನ್ ಬೇಕಿತ್ತಾ, ಎಲ್ಲಾನು ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನಮ್ಗೆ ರಿಯಲ್ಮಿ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ರಿಯಲ್ಮಿ ಯಾವಾಗ್ಲೂ ತನ್ನ ಟಿಪಿಕಲ್ ಯೆಲ್ಲೋ ಬಾಕ್ಸ್ ನ ಕೊಡುತ್ತೆ. ಈ ಸರಿನೂ ಯೆಲ್ಲೋ ಕಲರ್ ಬಾಕ್ಸ್ ಇದೆ. ಈಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಫೋನ್ ಸಿಗುತ್ತೆ. ಇದು ನೋಡೋದಕ್ಕೆ ಚೆನ್ನಾಗಿದೆ. 80 ವ್ಯಾಟ್ ಅಡಾಪ್ಟರ್ ಇದೆ. ಕೊನೆಯದಾಗಿ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಈ ಬಾಕ್ಸ್ ಅಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ, ಆದ್ರೆ ಅದು ಈಗ ನಮ್ಮ ಹತ್ರ ಇಲ್ಲ, ಎಲ್ಲೋ ಮಿಸ್ ಆಗಿದೆ. ಆದ್ರೆ ಈ ಫೋನ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವು ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರ ಬ್ಯಾಕ್ ಅಲ್ಲಿ ಪಾಲಿಕಾರ್ಬೊನೇಟ್ ಡಿಸೈನ್ ಸಿಗುತ್ತೆ. ಪಾಲಿಕಾರ್ಬೊನೇಟ್ ಫ್ರೇಮ್ ಸಿಗುತ್ತೆ. ಇದು ಗೋಲ್ಡ್ ಕಲರ್ ಅಲ್ಲಿ ಇದೆ. ಫೋನ್ ನೋಡೋದಕ್ಕೆ ಐಫೋನ್ 16 ಪ್ರೋ ತರನೇ ಕಾಣಿಸುತ್ತೆ. ಇದರ ಕ್ಯಾಮ್ರಾ ಮಾಡ್ಯೂಲ್ ಐಫೋನ್ ತರನೇ ಇದೆ. 95% ಐಫೋನ್ ತರನೇ ಇದು ಕಾಣಿಸುತ್ತೆ. ಅಲ್ಯೂಮಿನಿಯಂ ಕ್ಯಾಮ್ರಾ ಲೇಔಟ್ ಇದೆ. 3 ಕ್ಯಾಮ್ರಾ ಇರೋ ತರ ನಮ್ಗೆ ಅನ್ಸುತ್ತೆ, ಆದ್ರೆ ಇದರಲ್ಲಿ ಇರೋದು 2 ಕ್ಯಾಮ್ರಾ. ಹಾಗೆ ಈ ಫೋನ್ ಮೇಲೆ ಲೈಟ್ ಬಿತ್ತು ಅಂತಂದ್ರೆ ಫ್ರೋಸ್ಟೆಡ್ ಎಫೆಕ್ಟ್ ಕಾಣಿಸುತ್ತೆ. ನೋಡಕ್ಕೆ ಚೆನ್ನಾಗಿದೆ. ಕರ್ವ್ ಕಾರ್ನರ್ಸ್ ಇದೆ. ಯೂಸ್ ಮಾಡುವಾಗ ಕಂಫರ್ಟಬಲ್ ಫೀಲ್ ಸಿಗುತ್ತೆ. ಹಾಗೆ ಇದು 3 ಕಲರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಫ್ಲೋಯಿಂಗ್ ಸಿಲ್ವರ್, ಇದರಲ್ಲಿ ಮಾತ್ರ ಫ್ರೋಸ್ಟೆಡ್ ಎಫೆಕ್ಟ್ ಸಿಗುತ್ತೆ. ಸಿಲ್ಕ್ ಬ್ಲೂ ಹಾಗೆ ಸೂಟ್ ಟೈಟಾನಿಯಂ, ಈ 2 ಕಲರ್ ಫೋನ್ ಅಲ್ಲಿ ಸಿಂಪಲ್ ಪ್ಲೇನ್ ಡಿಸೈನ್ ಸಿಗುತ್ತೆ. ನೀವೇನಾದ್ರೂ ಈ ಫೋನ್ ತಗೊಂಡ್ರೆ ಈ ಕಲರ್ ಅಲ್ಲೇ ತಗೊಳ್ಳಿ. ಇದು ಚೆನ್ನಾಗಿದೆ. ಇದು ಮ್ಯಾಟ್ ಫಿನಿಶಿಂಗ್ ಹೊಂದಿದೆ. ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ಸ್, ಮಜ್ಜಸ್ ಏನು ಬೀಳೋದಿಲ್ಲ. ಈ ಫೋನ್ಗೆ IP68, IP69 ವಾಟರ್ ಹಾಗೆ ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗುತ್ತೆ. ಈ ಫೋನ್ ನೀರಲ್ಲಿ ಬಿದ್ರೂ ಏನೂ ಆಗೋದಿಲ್ಲ, ಸರ್ವೈವ್ ಆಗುತ್ತೆ. ಜೊತೆಗೆ ಇದರಲ್ಲಿ ಅಂಡರ್ ವಾಟರ್ ಫೋಟೋಸ್ ಹಾಗೆ ವಿಡಿಯೋಸ್ ನ ಕೂಡ ತೆಗಿಬಹುದು. ಹಾಗಂತ ಬೇಕು ಅಂತ ಹಾಕ್ಬೇಡಿ, ಫೋನ್ ಹಾಳಾಗಬಹುದು. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಕೇವಲ 189 ಗ್ರಾಮ್ ವೆಯ್ಟ್ ಇದೆ. ಹಾಗೆ 7.79 mm ಥಿಕ್ನೆಸ್ ನ ಹೊಂದಿದೆ. ಆದ್ರೆ ಈ ಫೋನ್ ಅಲ್ಲಿ ನಿಮ್ಗೆ ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಆದ್ರೂ ಇದರ ವೆಯ್ಟ್ ಕಡಿಮೆ ಇದೆ. ಇದರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ. ಮತ್ತೆ ಇದರ ಥಿಕ್ನೆಸ್ ಕೂಡ ತುಂಬಾ ಕಡಿಮೆ ಇದೆ. ಇದು ಜಾಸ್ತಿ ಭಾರ ಇದೆ, ಜಾಸ್ತಿ ದಪ್ಪ ಇದೆ ಅಂತ ಫೀಲ್ ಆಗೋದಿಲ್ಲ. ಲೈಟ್ ವೈಟ್ ಫೀಲ್ ಕೊಡುತ್ತೆ. ಇದರ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ನ ನಾವು ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ. USB ಟೈಪ್ ಸಿ ಪೋರ್ಟ್ ಇದೆ. ಮೈಕ್ರೋಫೋನ್ ಇದೆ. ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ ಮೆಮೊರಿ ಕಾರ್ಡ್ ನ ಹಾಕಿ ಯೂಸ್ ಮಾಡಬಹುದು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಇಲ್ಲ, ಖಾಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಬಟನ್ ಸಿಗುತ್ತೆ. ವಾಲ್ಯೂಮ್ ರಾಕರ್ ಇದೆ. ಈ ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ಸ್ ಇದೆ. IR ಬ್ಲಾಸ್ಟರ್ ಸಿಗುತ್ತೆ. ಹಾಗೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದರ ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ, ಲೌಡ್ ಆಗಿದೆ. ಇದರಲ್ಲಿ 300% ವಾಲ್ಯೂಮ್ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.57 ಇಂಚಸ್ ಫುಲ್ HD ಪ್ಲಸ್ ಅಮಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. 240 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಲ್ಯಾಗ್ ಫೀಲ್ ಏನು ಆಗೋದಿಲ್ಲ. ಇದರಲ್ಲಿ 4000 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಈ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಎಲ್ಲ ವಿಸಿಬಲ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದಕ್ಕೆ 2160 PWM ಡಿಮ್ಮಿಂಗ್ ಸಿಗುತ್ತೆ. ಇದರಿಂದ ನಿಮಗೆ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಲೋ ಲೈಟ್ ಅಲ್ಲಿ ಸಹ ಯೂಸ್ ಮಾಡಬಹುದು, ಕಣ್ಗಳೇನು ಉರಿಯೋದಿಲ್ಲ. ಇದಕ್ಕೆ ಡ್ರ್ಯಾಗನ್ ಟ್ರಯಲ್ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇದು ಕೈಯಿಂದ ಮಿಸ್ ಆಗಿ ಬಿದ್ರೂ ಜಾಸ್ತಿ ಏನು ಡ್ಯಾಮೇಜ್ ಆಗೋದಿಲ್ಲ. ಆದ್ರೆ ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಹಾಗೆ ಇದರಲ್ಲಿ ಪಂಚೋಲ್ ಕ್ಯಾಮೆರಾ ಇದೆ. ಇದರ ಬೆಸಲ್ಸ್ ಕಡಿಮೆ ಇದೆ. ಚಿನ್ ಕೂಡ ಕಡಿಮೆ ಇದೆ. ಯೂನಿಫಾರ್ಮ್ ಬೆಸಲ್ಸ್ ಸಿಗುತ್ತೆ.
94% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಇದರಿಂದ ಕಂಟೆಂಟ್ಸ್ ನೋಡುವಾಗ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು 10 ಬಿಟ್ ಡಿಸ್ಪ್ಲೇ ಆಗಿದೆ. ಇದರಲ್ಲಿ 1.07 ಬಿಲಿಯನ್ ಕಲರ್ಸ್ ಬರುತ್ತೆ. ಯೂಟ್ಯೂಬ್ ಅಲ್ಲಿ 2K ವಿಡಿಯೋಸ್ ನ 60 FPS ಅಲ್ಲಿ ನೋಡಬಹುದು. ಇದರಲ್ಲಿ 4K ಸಿಗೋದಿಲ್ಲ, HDR ಸಪೋರ್ಟ್ ಇಲ್ಲ. 4K ಸಪೋರ್ಟ್ ಇರಬೇಕಾಗಿತ್ತು, ಇನ್ನು ಬೆಟರ್ ಆಗಿ ಇರ್ತಾ ಇತ್ತು. ಆದ್ರೆ ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ವೈಬ್ರೆಂಟ್ ಆಗಿ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿದೆ. ಡೀಪ್ ಬ್ಲಾಕ್ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇದು ಕಾಂಪ್ಯಾಕ್ಟ್ ಸೈಜ್ ಫೋನ್ ಆಗಿದೆ, ಆದ್ರೆ ಒನ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದರ ಸೈಜ್ ಇನ್ನೂ ಕಡಿಮೆ ಆಗಬೇಕಾಗಿತ್ತು. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಆಪ್ಟಿಕಲ್ ಸೆನ್ಸರ್ ಆಗಿದೆ. ಇದು ಫಾಸ್ಟ್ ಆಗಿ ಹಾಗೆ ಕ್ವಿಕ್ ಆಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 6400 ಮ್ಯಾಕ್ಸ್ ಪ್ರೊಸೆಸರ್ ಸಿಗುತ್ತೆ. ಇದು 6nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಇದು ಡೀಸೆಂಟ್ ಪ್ರೊಸೆಸರ್ ಆಗಿದೆ. ಇದರಲ್ಲಿ 4,44,000 ಪ್ಲಸ್ ಅಂಟು ಸ್ಕೋರ್ ಇದೆ. 81% CPU ಥ್ರಾಟಲ್ ಇದೆ. ಇದರಲ್ಲಿ ಥ್ರಾಟ್ಲಿಂಗ್ ಇಶ್ಯೂಸ್ ಇಲ್ಲ. ಹಾಗೆ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ನ ಚೆಕ್ ಮಾಡಿದ್ವಿ. ಈ ಫೋನ್ 29 ಡಿಗ್ರಿ ಸೆಲ್ಸಿಯಸ್ ಇಂದ 38 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಈ ಫೋನ್ ಜಾಸ್ತಿ ಏನು ಹೀಟ್ ಆಗ್ತಾ ಇಲ್ಲ. ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂಸ್ ಏನೂ ಇಲ್ಲ. ಜೊತೆಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. 29% ಇಂದ 12% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು ಅಷ್ಟೇ. ಇದರ ಬ್ಯಾಟರಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ LPDDR4X ರ್ಯಾಮ್ ಇದೆ ಮತ್ತೆ UFS 3.1 ಸ್ಟೋರೇಜ್ ಸಿಗುತ್ತೆ. ಇದರ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡು ಚೆನ್ನಾಗಿದೆ. ಇದರಲ್ಲಿ 36,000 ಪ್ಲಸ್ UFS ಸ್ಕೋರ್ ಇದೆ. ಈ ಸ್ಕೋರ್ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಾಗಿತ್ತು. ಇದರಿಂದ ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಇದರ ಆಪ್ಸ್ ಓಪನಿಂಗ್ ಕ್ಲೋಸಿಂಗ್ ಚೆನ್ನಾಗಿದೆ. ಆನಿಮೇಷನ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಗೇಮಿಂಗ್ ಕಡೆ ಬಂದ್ರೆ ಇದರ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ ಸ್ಮೂತ್ಲಿ ಪ್ಲೇ ಆಗುತ್ತೆ. ಹೈ ಗ್ರಾಫಿಕ್ಸ್ ಸೆಟ್ಟಿಂಗ್ ಅಲ್ಲಿ ಕೂಡ ಆಡಬಹುದು, ಯಾವುದೇ ಇಶ್ಯೂಸ್ ಇಲ್ಲ. ಹಾಗೆ ಕಾಲ್ ಆಫ್ ಡ್ಯೂಟಿ ಅಲ್ಲಿ ಮೀಡಿಯಂ ಆಪ್ಷನ್ ಅಲ್ಲಿ ಹೈ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಇದರಲ್ಲಿ ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲಿ ಲ್ಯಾಗ್ ಫೀಲ್ ಆಗಲಿ ಏನೂ ಆಗೋದಿಲ್ಲ. ಇದರಲ್ಲಿ GT ಮೋಡ್ ಕೂಡ ಸಿಗುತ್ತೆ. ಇದನ್ನ ಆನ್ ಮಾಡಿದಾಗ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಸ್ಟೇಬಲ್ FPS ಸಿಗುತ್ತೆ. ಹಾಗೆ ಗೇಮ್ಸ್ ಆಡುವಾಗ ಓವರ್ ಹೀಟ್ ಕೂಡ ಆಗೋದಿಲ್ಲ, ಆದ್ರೆ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ. ಇದರಲ್ಲಿ 6050 m2 VC ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ. ಇದರ ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಓವರ್ ಆಲ್ ಇದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಇದು Realme UI 6 ಅಲ್ಲಿ ವರ್ಕ್ ಮಾಡುತ್ತೆ. Android 15 ಅಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ ಮೇಜರ್ OS ಅಪ್ಡೇಟ್ ಹಾಗೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಕೂಡ ಬರುತ್ತೆ. ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಗಳು ಕೂಡ ಬರುತ್ತೆ. ಆಪ್ ಮಾರ್ಕೆಟ್ ನ ನೋಟಿಫಿಕೇಶನ್ ಸಹ ಬರುತ್ತೆ. ಇದರಲ್ಲಿ ನಿಮ್ಗೆ ಕ್ಲೀನ್ UI ಸಿಗೋದಿಲ್ಲ. ಆದ್ರೆ ಈ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ನ ಡಿಸೇಬಲ್ ಮಾಡಬಹುದು. ಆಪ್ ಮಾರ್ಕೆಟ್ ನ ನೋಟಿಫಿಕೇಶನ್ ನ ಆಫ್ ಮಾಡಬಹುದು. ಆವಾಗ್ಲೇನೆ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ UI ಅಂತ ಫೀಲ್ ಆಗುತ್ತೆ. ಹಾಗೆ ಈ ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಒಂದು AI ಫೀಚರ್ ಸಿಗ್ತಾ ಇದೆ, AI ಎಡಿಟ್ ಜೀನಿ ಅಂತ. ನಿಮ್ಮ ವಾಯ್ಸ್ ನಿಂದ ಫೋಟೋಸ್ ಅಲ್ಲಿ ಕಲರ್ ಚೇಂಜ್ ಮಾಡಬಹುದು ಅಥವಾ ಟೈಪಿಂಗ್ ನಿಂದ ಕೂಡ ಚೇಂಜ್ ಮಾಡಬಹುದು. ಈ AI ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಲ್ಲದೆ ಇದರಲ್ಲಿ ಜೆಮಿನಿ ಸಪೋರ್ಟ್ ಇದೆ. ಇನ್ನು ಬೇರೆ ಬೇರೆ AI ಫೀಚರ್ಸ್ ಗಳು ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಆದ್ರೆ ಇದು ನೋಡೋದಕ್ಕೆ 3 ಕ್ಯಾಮೆರಾ ತರ ಕಾಣಿಸುತ್ತೆ, ಆದ್ರೆ ಇದರಲ್ಲಿ ಇರೋದು 2 ಕ್ಯಾಮೆರಾ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಯಾವುದೇ ಟೆಲಿಫೋಟೋ ಸೆನ್ಸರ್ ಇಲ್ಲ. ಫೋಟೋ ಅಲ್ಲಿ ಮ್ಯಾಕ್ಸಿಮಮ್ 10x ಝೂಮ್ ಮಾಡಬಹುದು. ಹಾಗೆ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ಸ್ ಚೆನ್ನಾಗಿದೆ. ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ವಿವಿಡ್ ಆಗಿ ಬರುತ್ತೆ. ಡೇ ಟೈಮ್ ಅಲ್ಲಿ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ. ಆದ್ರೆ 10x ಝೂಮ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿಲ್ಲ. ದೂರದಲ್ಲಿ ಇರೋ ಟೆಕ್ಸ್ಟ್ ಸರಿಯಾಗಿ ಕಾಣಿಸೋದಿಲ್ಲ. ಝೂಮ್ ಫೋಟೋಸ್ ನ ತೆಗಿಬೇಡಿ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ ಯಾವುದೇ ಝೂಮ್ ಆಪ್ಷನ್ ಸಿಗೋದಿಲ್ಲ. ಆದ್ರೆ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್, ಕಲರ್ಸ್ ಚೆನ್ನಾಗಿ ಬರುತ್ತೆ. ಓವರ್ ಸ್ಯಾಚುರೇಟ್ ಆಗೋದಿಲ್ಲ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಹಾಗೆ ಲೋ ಲೈಟ್ ಫೋಟೋಸ್ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನು ಬೆಟರ್ ಆಗಬೇಕಾಗಿತ್ತು. ಇನ್ನು ಸ್ವಲ್ಪ ಬ್ರೈಟ್ ಆಗಿ ಬರಬೇಕು. ಇದರಲ್ಲಿ ಡೀಟೇಲ್ಸ್ ಇನ್ನು ಬರಬೇಕಾಗಿತ್ತು. ಹಾಗೆ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ 0.8x ಹಾಗೆ 1x ಝೂಮ್ ಸಪೋರ್ಟ್ ಸಿಗುತ್ತೆ. ಇದರಲ್ಲಿ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಕಿನ್ ಟೋನ್ ಚೆನ್ನಾಗಿದೆ. ಸ್ಯಾಚುರೇಷನ್ ಚೆನ್ನಾಗಿದೆ. ಸೆಲ್ಫಿ ಪೋರ್ಟ್ರೇಟ್ಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಅಷ್ಟಕ್ಕಷ್ಟೇ, ಅಷ್ಟೊಂದೇನು ಚೆನ್ನಾಗಿಲ್ಲ, ಇನ್ನು ಬೆಟರ್ ಆಗಿ ಬರ್ಬೋದಾಗಿತ್ತು. ಹಾಗೆ ಇದರ ವಿಡಿಯೋಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಫ್ರಂಟ್ ಹಾಗೆ ಬ್ಯಾಕ್ ಕ್ಯಾಮೆರಾ ಇಂದ 1080p ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಆದ್ರೆ ಇದರಲ್ಲಿ OIS ಸಪೋರ್ಟ್ ಸಿಗೋದಿಲ್ಲ. ಇದರಿಂದ ವಿಡಿಯೋಸ್ ಅಲ್ಲಿ ಸ್ಟೆಬಿಲೈಸೇಷನ್ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಫ್ಲಿಕರಿಂಗ್ ಆಗ್ತಾ ಇರುತ್ತೆ. ಆದ್ರೆ ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ. ವಿಡಿಯೋಸ್ ಅಲ್ಲಿ 10x ಝೂಮ್ ಅಷ್ಟೇ ಇದೆ. ಹಾಗೆ ಸೆಲ್ಫಿ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಆದ್ರೆ ಅದರಲ್ಲಿ ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ, ಇನ್ನು ಬೆಟರ್ ಆಗಿ ಆಗ್ಬೋದಾಗಿತ್ತು.
ಜೊತೆಗೆ ಗ್ಯಾಲರಿ ಆಪ್ ಅಲ್ಲಿ ಎಐ ಎರೇಸರ್ ಇದೆ, ಎಐ ಅಲ್ಟ್ರಾ ಕ್ಲಾರಿಟಿ ಸಿಗುತ್ತೆ, ಎಐ ಅನ್ಬ್ಲರ್ ಇದೆ, ಎಐ ರಿಫ್ಲೆಕ್ಷನ್ ರಿಮೂವರ್ ಸಿಗುತ್ತೆ, ಎಐ ಗ್ಲೇರ್ ರಿಮೂವರ್ ಇದೆ, ಎಐ ಲ್ಯಾಂಡ್ಸ್ಕೇಪ್ ಸಿಗುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. ಈ ಫೋನ್ ಇಂದ ತೆಗೆದ ಎಲ್ಲ ವಿಡಿಯೋಸ್ ಹಾಗೆ ಫೋಟೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಇದ್ರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7000 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. 60 ವ್ಯಾಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಆದ್ರೆ ಬಾಕ್ಸ್ ಅಲ್ಲಿ 80 ವ್ಯಾಟ್ ಚಾರ್ಜರ್ ಸಿಗುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 31 ಮಿನಿಟ್ಸ್ ಅಲ್ಲಿ 0 to 50% ಚಾರ್ಜ್ ಆಗುತ್ತೆ. ಹಾಗೆ 1 ಅವರ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಈ ಫೋನ್ ಇಷ್ಟು ಸ್ಲಿಮ್ ಇದ್ರೂ ಇದರಲ್ಲಿ ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೆವಿ ಯೂಸೇಜ್ ಅಲ್ಲಿ 9 ಅವರ್ಸ್ ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಸಿಗುತ್ತೆ. ನಾರ್ಮಲ್ ಯೂಸೇಜ್ ಅಲ್ಲಿ 1.5 ದಿನದಿಂದ 2 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ಡ್ಯುಯಲ್ ಬ್ಯಾಂಡ್ 4G ಇದೆ, ವೈಫೈ 6 ಇದೆ, ಬ್ಲೂಟೂತ್ 5.4 ಸಿಗುತ್ತೆ. ಆದ್ರೆ ಇದರಲ್ಲಿ NFC ಸಪೋರ್ಟ್ ಇಲ್ಲ. ಆದ್ರೆ ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕಾಲ್ ಬಂದಾಗ 5G ಇಂದ 4G ಗೆ ಶಿಫ್ಟ್ ಆಗೋದಿಲ್ಲ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಂದು 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. 6GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 17,499 ಆಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 19,499 ಆಗುತ್ತೆ. ಹಾಗೆ 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 21,499 ಆಗುತ್ತೆ. ಜೊತೆಗೆ ಇದು 12GB ರ್ಯಾಮ್, 512GB ಸ್ಟೋರೇಜ್ ವೇರಿಯಂಟ್ ಅಲ್ಲಿ ಕೂಡ ಲಾಂಚ್ ಆಗಬಹುದು. ಆದ್ರೆ ಕನ್ಫರ್ಮ್ ಇಲ್ಲ. ಇದರ ಪ್ರೈಸಿಂಗ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಏನಾದ್ರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತಂದ್ರೆ ಈ ಫೋನ್ ಏನಾದ್ರೂ 15,000 ಇಂದ 18,000 ಒಳಗಡೆ ಲಾಂಚ್ ಆದ್ರೆ ತಗೋಬಹುದು. ಆದ್ರೆ 20,000 ಮೇಲೆ ಇದರ ಪ್ರೈಸ್ ಇತ್ತು ಅಂತಂದ್ರೆ ಆವಾಗ ತಗೋಬೇಡಿ. ಯಾಕಂದ್ರೆ ಇದು 20,000 ಪ್ರೈಸ್ ರೇಂಜ್ ಗೆ ಇದು ವ್ಯಾಲ್ಯೂನ ಪ್ರೊವೈಡ್ ಮಾಡೋದಿಲ್ಲ. ಇದು ಓವರ್ ಪ್ರೈಸಿಂಗ್ ಆಗುತ್ತೆ. ಆದ್ರೆ 18,000 ಪ್ರೈಸ್ ರೇಂಜ್ ಅಲ್ಲಿ ಇದರ ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿದೆ. ಆದ್ರೆ ಮಾರ್ಕೆಟ್ ನಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಫೋನ್ಸ್ ಈ ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಇದರ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಇದರಲ್ಲಿ ಎಐ ಫೀಚರ್ಸ್ ಸಿಗುತ್ತೆ, ಬಿಗ್ ಬ್ಯಾಟರಿ ಇದೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದನ್ನ ತಗೋಬೇಕು ಅಂತ ಅನ್ಸಿದ್ರೆ ತಗೊಳ್ಳಿ. ಈ ಫೋನ್ ಚೆನ್ನಾಗಿದೆ. ಆದ್ರೆ ಆದಷ್ಟು ಇದನ್ನ ಬಿಟ್ಟು ಬೇರೆ ಫೋನ್ ತಗೊಳ್ಳೋದಕ್ಕೆ ನೋಡಿ. ಈ ಫೋನ್ ಗಿಂತ ಬೆಟರ್ ಫೋನ್ಸ್ ಗಳು ನಿಮ್ಗೆ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ರಿಯಲ್ಮಿ 15T ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದೀನಿ. ಈ ಫೋನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.